ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ 9ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿರುವ 2ನೆಯ ಪದ್ಯಪಾಠ ಅಟ್ಟ ಹತ್ತ ಬೇಡ. ರಚನೆ ಎಲ್ ಹನುಮಂತಯ್ಯ. ಪದ್ಯಭಾಗಕ್ಕೆ ಬೇಕಾದಂತಹ ಪೂರ್ವ ತಯಾರಿ ಅಂದರೆ ಪಾಠ ಪ್ರವೇಶ, ಪದ್ಯವನ್ನು ಓದುವುದರ ಮೂಲಕ ಸಾರಾಂಶ, ಪದ್ಯದಲ್ಲಿರುವಂತಹ ಹೊಸ ಪದಗಳ ಅರ್ಥದೊಂದಿಗೆ ಕವಿಯ ಪರಿಚಯವನ್ನು ಕೂಡ ಈ ತರಗತಿಯಲ್ಲಿ ಪಡೆದುಕೊಳ್ಳೋಣ. ಮೊದಲಿಗೆ ಅಟ್ಟ ಹತ್ತ ಬೇಡ ಪದ್ಯಭಾಗದ ಪ್ರವೇಶವನ್ನು ನೋಡೋಣ. ಹಲವು ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿ ನೋವು ನುಂಗಿಕೊಂಡಿದ್ದ ಮನಸ್ಸುಗಳು ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ ಸಾಹಿತ್ಯವೇ ಬಂಡಾಯ ಸಾಹಿತ್ಯ. ಸಮಾಜದಲ್ಲಿನ ಅಸಮಾನತೆಗಳನ್ನು ತಮಗಾದ ದುಃಖ ದುಮ್ಮಾನಗಳನ್ನು ಮನಸ್ಸಿಗೆ ಮುಟ್ಟುವಂತೆ, ಹೃದಯಕ್ಕೆ ಕಟ್ಟುವಂತೆ, ತಟ್ಟುವಂತೆ ಬರವಣಿಗೆ ಮೂಲಕ ವ್ಯಕ್ತಗೊಂಡ ಸಾಹಿತ್ಯ ಪ್ರಕಾರವೇ ಬಂಡಾಯ ಸಾಹಿತ್ಯ. ಸಮಾಜದ ಮುಖ್ಯ ವಾಹಿನಿಯಲ್ಲಿ ತಮ್ಮ ಹಕ್ಕು ಸ್ಥಾಪಿಸಲು ಅನುಕಂಪ ಅವಕಾಶವನ್ನು ಬೇಡದೆ, ಅವಕಾಶವನ್ನು ನಾವೇ ಮಾಡುವೆವು ಎನ್ನುವ ಸಂಕಲ್ಪ, ಸಾಮಾಜಿಕ ಕಳಕಳಿ, ಅಸಮಾನತೆ ಹಾಗೂ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಇವು ಬಂಡಾಯ ಸಾಹಿತ್ಯದ ಪ್ರಮುಖ ಲಕ್ಷಣಗಳು. ಇಲ್ಲಿ ಹಲವು ಶತಮಾನಗಳಿಂದ ತುಳಿತಕ್ಕೆ ಅಂದರೆ ಶೋಷಣೆಗೆ ಒಳಗಾಗಿರುವಂತಹ ಜನ ತಮ್ಮ ನೋವನ್ನು ನುಂಗಿಕೊಂಡಿದ್ದು, ಮನಸ್ಸುಗಳ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ ಸಾಹಿತ್ಯ ಪ್ರಕಾರವನ್ನು ಬಂಡಾಯ ಸಾಹಿತ್ಯ ಎಂದು ಕರೆಯುತ್ತಾರೆ. ಸಮಾಜದಲ್ಲಿನ ಅಸಮಾನತೆಗಳನ್ನು, ತಮಗಾದಂತಹ ದುಃಖ ನೋವು ದುಮ್ಮಾನಗಳನ್ನು ಮನಸ್ಸಿಗೆ ಮುಟ್ಟುವಂತೆ, ಹೃದಯಕ್ಕೆ ತಟ್ಟುವಂತೆ ಬರವಣಿಗೆ ಮೂಲಕ ವ್ಯಕ್ತಪಡಿಸುವ ಸಾಹಿತ್ಯ ಪ್ರಕಾರವನ್ನು ಬಂಡಾಯ ಸಾಹಿತ್ಯ ಎಂದು ಕರೆಯುತ್ತಾರೆ. ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ತಮ್ಮ ಹಕ್ಕು ಸ್ಥಾಪಿಸಲು ಅನುಕಂಪ ಅವಕಾಶವನ್ನು ಬೇಡದೆ, ಅವಕಾಶವನ್ನು ನಾವೇ ಮಾಡುವೆವು ಎನ್ನುವಂತಹ ಸಂಕಲ್ಪ, ಸಾಮಾಜಿಕ ಕಳಕಳಿ, ಅಸಮಾನತೆ ಹಾಗೂ ಅನ್ಯಾಯದ ವಿರುದ್ಧ ಪ್ರತಿಭಟನೆಯನ್ನು ಮಾಡುವಂತಹ ಸಾಹಿತ್ಯವನ್ನು ಬಂಡಾಯ ಸಾಹಿತ್ಯ ಎಂದು ಕರೆದರೆ ಇವು ಬಂಡಾಯ ಸಾಹಿತ್ಯದ ಲಕ್ಷಣಗಳು. ಇನ್ನು ಮಕ್ಕಳಲ್ಲಿ ಕುತೂಹಲ, ಸಾಹಸ ಪ್ರವೃತ್ತಿ ಸ್ವಭಾವವಾಗಿಯೇ ಇರುತ್ತದೆ, ಸಹಜವಾಗಿಯೇ ಇರುತ್ತದೆ. ಎಂತಹ ಕೆಲಸವನ್ನಾದರೂ ಮಾಡಬಲ್ಲೆವು ಎನ್ನುವಂತಹ ಮನೋಸ್ಥೈರ್ಯ ಅವರಲ್ಲಿ ಇರುತ್ತದೆ. ತಮ್ಮ ಇಚ್ಛಿತ ಗುರಿ ಸಾಧನೆಗೆ ಯಾರೇ ಅಡ್ಡಿಯನ್ನು ಉಂಟು ಮಾಡಿದರೂ ಎದೆಗುಂದದೆ, ಅಂದರೆ ಧೈರ್ಯವನ್ನು ಕಳೆದುಕೊಳ್ಳದೆ ಮುನ್ನುಗ್ಗಬಲ್ಲವರಾಗಿರುತ್ತಾರೆ ಮಕ್ಕಳು. ತಮ್ಮ ಆಸೆ ಆಕಾಂಕ್ಷೆಗಳಿಗೆ ವಿರೋಧ ವ್ಯಕ್ತವಾದಾಗ ಸಂಪ್ರದಾಯಗಳನ್ನು ಧಿಕ್ಕರಿಸಿ ಶ್ರೇಷ್ಠವಾದುದನ್ನು ಮಾಡಿಯೇ ತೀರುತ್ತೇನೆ ಎಂಬ ಸಂಕಲ್ಪ ಮಾಡುತ್ತಾರೆ. ಶೋಷಿತರ ಮನಸ್ಥಿತಿಗಳು ಅದೇ ರೀತಿಯಲ್ಲಿ ಇರುತ್ತವೆ ಎಂಬುದನ್ನು ಪ್ರಸ್ತುತ ಅಟ್ಟ ಹತ್ತ ಬೇಡ ಕವನದಲ್ಲಿ ವ್ಯಕ್ತವಾಗಿದೆ. ಇಲ್ಲಿ ಮಕ್ಕಳಲ್ಲಿ ಸಹಜವಾಗಿ ಕುತೂಹಲ ಎಂಬುದು ಇದ್ದೇ ಇರುತ್ತದೆ. ಅವರಲ್ಲಿ ಸಾಹಸ ಪ್ರವೃತ್ತಿ ಕೂಡ ಸಹಜವಾಗಿಯೇ ಇರುತ್ತದೆ. ಮಕ್ಕಳಲ್ಲಿ ಎಂತಹ ಕೆಲಸವನ್ನಾದರೂ ಕೂಡ ಮಾಡಬಲ್ಲಿವಿ ಎನ್ನುವಂತಹ ಧೈರ್ಯ ಕೂಡ ತುಂಬಿರುತ್ತದೆ. ತಮ್ಮ ಇಚ್ಛಿತ ಗುರಿ, ತಾವು ಅಂದುಕೊಂಡಂತಹ ಗುರಿ ಸಾಧನೆಗೆ ಯಾರೇ ಅಡ್ಡಿಯನ್ನು ಉಂಟು ಮಾಡಿದರೂ ಕೂಡ ಅವರು ಧೈರ್ಯವನ್ನು ಕಳೆದುಕೊಳ್ಳದೆ ಮುನ್ನುಗ್ಗುತ್ತಾರೆ. ತಮ್ಮ ಆಸೆ ಆಕಾಂಕ್ಷೆಗಳಿಗೆ ವಿರೋಧ ವ್ಯಕ್ತವಾದಾಗ ಸಂಪ್ರದಾಯಗಳನ್ನು ಕೂಡ ಧಿಕ್ಕರಿಸಿ ಶ್ರೇಷ್ಠವಾದದನ್ನು ಮಾಡಿಯೇ ತೀರುತ್ತೇವೆ ಎಂಬ ಸಂಕಲ್ಪ ಕೂಡ ಮಕ್ಕಳಲ್ಲಿ ಮಾಡುತ್ತಾರೆ. ಶೋಷಿತರ ಮನಸ್ಥಿತಿಗಳು ಅದೇ ರೀತಿಯಲ್ಲಿಯೇ ಇರುತ್ತವೆ. ಅಂದರೆ ಶೋಷಿತರ ಮನಸ್ಥಿತಿಗಳು ಕೂಡ ಅದೇ ರೀತಿಯಲ್ಲಿ ಇರುತ್ತವೆ. ಅಂದರೆ ತಮಗಾದಂತಹ ಅವಮಾನ, ಅನ್ಯಾಯ ವಿರುದ್ಧ ಪ್ರತಿಭಟನೆಯನ್ನು ಮಾಡುತ್ತಾ ತಮ್ಮ ಪ್ರತಿಭಟನೆಯನ್ನು ಸಂಪೂರ್ಣವಾಗಿ ಮುಂದುವರಿಸುತ್ತಾರೆ ದೃಢ ಸಂಕಲ್ಪದಿಂದ ಎಂಬುದನ್ನು ಪ್ರಸ್ತುತ ಅಟ್ಟ ಹತ್ತ ಬೇಡ ಕವನದಲ್ಲಿ ವ್ಯಕ್ತವಾಗಿದೆ. ಇನ್ನು ಪದ್ಯವನ್ನು ರಚನೆ ಮಾಡಿರುವಂತಹ ಲೇಖಕರ ಪರಿಚಯವನ್ನು ನೋಡೋಣ. ಇಲ್ಲಿ ಲೇಖಕರು ಡಾಕ್ಟರ್ ಎಲ್ ಹನುಮಂತಯ್ಯ. ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮೇಶ್ವರ ಗ್ರಾಮದಲ್ಲಿ 1950
1868ರಲ್ಲಿ ಜನಿಸಿದರು. ಇವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡೆದಿರುತ್ತಾರೆ. ಶ್ರೀಯುತರು ಕಪ್ಪು ಕಣ್ಣಿನ ಹುಡುಗಿ, ಅವ್ವನ ಕವಿತೆ, ಜೀವಗಾನ, ಕರ್ಣರಾಗ, ಅಕ್ಷರ ಅಕ್ಷರವೇ ಮುಂತಾದ ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಅಂಬೇಡ್ಕರ್ ಇದೊಂದು ನಾಟಕವಾಗಿದ್ದು, ದಲಿತ ಲೋಕದ ಒಳಗೆ ಅಂಬೇಡ್ಕರ್ ಮತ್ತು ಸಮಕಾಲೀನ ಮುಂತಾದ ವೈಚಾರಿಕ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಡಾಕ್ಟರ್ ಎಲ್ ಹನುಮಂತಯ್ಯ ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅಂಬೇಡ್ಕರ್ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಶ್ರೀಯುತರು ವಿಧಾನ ಪರಿಷತ್ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅಟ್ಟ ಹತ್ತಬೇಡ ಪದ್ಯವನ್ನು ಅವ್ವನ ಕವಿತೆ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ ಗಮನಿಸಿ, ಪ್ರಸ್ತುತ ಪದ್ಯವಾದಂತಹ ಅಟ್ಟ ಹತ್ತಬೇಡ ಎಲ್ಲಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದರೆ ಅವ್ವನ ಕವಿತೆ ಎಂಬ ಕವನ ಸಂಕಲನದಿಂದ, ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ರಚನೆ ಮಾಡಿರುವಂತಹ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನೋಡೋಣ. ಇಲ್ಲಿ ಮೊದಲನೇ ಪದ ಅಟ್ಟ. ಅಟ್ಟ ಪದದ ಅರ್ಥ ಮಹಡಿ ಅಥವಾ ಎತ್ತರದ ಸ್ಥಳ. ಅಟ್ಟ ಪದದ ಅರ್ಥ ಮಹಡಿ ಅಥವಾ ಎತ್ತರದ ಸ್ಥಳ. ಜಾಳು ಎಂದರೆ ಟೊಳ್ಳು ಎಂಬ ಅರ್ಥವನ್ನು ನೀಡುತ್ತದೆ. ಹಾದು ಅಂದರೆ ದಾಟಿ ಮೀರಿ. ಇನ್ನು ಮರಿ ಎಂಬ ಪದದ ಅರ್ಥ ಮಗು. ಮರಿ ಪದದ ಅರ್ಥ ಮಗು. ಮಂದಿ ಪದದ ಅರ್ಥ ಜನ. ಪದಗಳ ಅರ್ಥ ಅಟ್ಟ ಅಂದರೆ ಮಹಡಿ ಅಥವಾ ಎತ್ತರದ ಸ್ಥಳ, ಟೊಳ್ಳು ಜಾಲು ಅಂದರೆ ಟೊಳ್ಳು, ಹಾದು ಅಂದರೆ ದಾಟಿ ಮೀರಿ ಎಂಬ ಅರ್ಥವನ್ನು ನೀಡುತ್ತದೆ. ಇಲ್ಲಿ ಪದ್ಯದಲ್ಲಿ ಬಂದಿರುವಂತಹ ಪದಗಳು ಎಂದರೆ ಅಜ್ಜನು ಮಗನಿಗೆ ಅಟ್ಟ ಹತ್ತಬೇಡ ಎಂದು ಏಕೆ ಹೇಳುತ್ತಾರೆ ಎಂಬ ಪ್ರಶ್ನೆಯನ್ನು ಕೇಳಬಹುದು. ಅಟ್ಟ ನೋಡದ ಬೆಟ್ಟ ಹತ್ತುತ್ತೇನೆ ಎನ್ನುವ ಮಾತಿನಲ್ಲಿ ವ್ಯಕ್ತಗೊಂಡಿರುವ ಭಾವನೆಗಳು ಏನು ಎಂಬ ಪ್ರಶ್ನೆ. ಹಾಗೆ ದೂರದ ಬೆಟ್ಟ ಹೇಗೆ ಕಾಣುತ್ತದೆ, ಮಗು ಬೆಟ್ಟ ಹತ್ತಲು ಬಯಸಿದ್ದು ಏಕೆ, ಹಾಗೆಯೇ ಡಾಕ್ಟರ್ ಎಲ್ ಹನುಮಂತಯ್ಯನವರು ಯಾರ ವಿಷಯದ ಮೇಲೆ PhD ಪದವಿಯನ್ನು ಪಡೆದಿದ್ದಾರೆ, ಯಾವ ವಿಷಯದ ಮೇಲೆ PhD ಪದವಿಯನ್ನು ಪಡೆದಿದ್ದಾರೆ, ಈ ಥರದ ಪ್ರಶ್ನೆಗಳನ್ನು ಕೇಳಬಹುದು. ಪದ್ಯವನ್ನು ವಿವರಣೆ ಮಾಡುವಾಗ ಅಂತಹ ವಿಚಾರಗಳ ಬಗ್ಗೆ ಗಮನವನ್ನು ಕೊಡಿ. ಇನ್ನು ಪದ್ಯವನ್ನು ಓದುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿಯೋಣ. ಇಲ್ಲಿ ಅಜ್ಜ ಹೀಗೆ ಹೇಳ್ತಿದ್ದಾರೆ: ಅಟ್ಟ ಹತ್ತಬೇಡ ಮರಿ, ಬೀಳಿಸಲೆಂದೇ ಜಾಲಾಗಿ ಕಟ್ಟಿರುತ್ತಾರೆ. ಮಗ: ಹಾಗಾದರೆ ಬೆಟ್ಟ ಹತ್ತುತ್ತೇನೆ. ಅಜ್ಜ: ಕಲ್ಲು ಮುಳ್ಳುಗಳನ್ನು ಹಾದು ಮೇಲೆ ಹೋಗುತ್ತೇನೆ. ದೂರದ ಬೆಟ್ಟ ಎಷ್ಟೊಂದು ನುಣುಪು. ಅಜ್ಜ: ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ನಕ್ಕಾರು ಮಂದಿ ನನಕಂದ. ಮಗ ಹೇಳ್ತಾನೆ: ಹೌದಜ್ಜ, ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ. ಬೆಟ್ಟ ಮನುಷ್ಯ ಕಟ್ಟಿರುತ್ತಾನೆ, ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ, ಬೆಟ್ಟ ಅವನಿಂದ ನಿರ್ಮಿತವಲ್ಲ. ಅದಕ್ಕೆ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ, ಮೇಲೇರಿ ನಿಲ್ಲುತ್ತೇನೆ. ಇಲ್ಲಿ ಸಾಲುಗಳ ಅರ್ಥವನ್ನು ಗಮನಿಸಿ. ಅಜ್ಜನಿಗೆ ಮಗು ಹೀಗೆ ಹೇಳ್ತದೆ: ಅಟ್ಟ ಹತ್ತಬೇಡ ಮರಿ, ಬೀಳಿಸಲೆಂದೇ ಜಾಲಾಗಿ ಕಟ್ಟಿರುತ್ತಾರೆ. ಹೇಳ್ತಾರೆ, ನೀನು ಸಮಾಜದ ಒಂದು ಹುಳುಕುಗಳನ್ನು ತೆಗೆಯಬೇಡ, ಅಟ್ಟ ಹತ್ತಬೇಡ. ಅವರು ನಮ್ಮನ್ನು ಬೀಳಿಸಲೆಂದೇ ಮೋಸದ ಬಲೆಯನ್ನು ಕಟ್ಟಿರುತ್ತಾರೆ ಎಂಬುದಾಗಿ ಅಜ್ಜ ಮೊಮ್ಮಗುವಿಗೆ ಹೇಳುತ್ತಾನೆ. ಆಗ ಮಗ ಕೇಳ್ತಾನೆ: ಹಾಗಾದರೆ ಬೆಟ್ಟ ಹತ್ತುತ್ತೇನೆ ಅಜ್ಜ, ಕಲ್ಲು ಮುಳ್ಳುಗಳನ್ನು ಹಾದು ಮೇಲೆ ಹೋಗುತ್ತೇನೆ. ದೂರದ ಬೆಟ್ಟ ಎಷ್ಟೊಂದು ನುಣುಪು. ಹಾಗಾದರೆ ಅಟ್ಟ ಹತ್ತುವುದು ಬೇಡ, ಯಾಕೆಂದರೆ ಅದು ಮನುಷ್ಯ ಬೀಳಿಸಲೆಂದು ಕಟ್ಟಿರುತ್ತಾನೆ. ಹಾಗಾದರೆ ನಾನು ಬೆಟ್ಟವನ್ನು ಹತ್ತುತ್ತೇನೆ, ಅಲ್ಲಿ ಕಲ್ಲು ಮುಳ್ಳುಗಳನ್ನು ಹಾದು ಮೇಲೆ ಹೋಗುತ್ತೇನೆ. ಆ ದೂರದ ಬೆಟ್ಟ ಎಷ್ಟೊಂದು ನುಣುಪಾಗಿದೆ, ಎಷ್ಟೊಂದು ಸುಲಭವಾಗಿ ಕಾಣುತ್ತಿದೆ. ಆದ್ದರಿಂದ ನಾನು ಬೆಟ್ಟವನ್ನು ಹತ್ತುತ್ತೇನೆ. ಆಗ ಅಜ್ಜ ಹೇಳ್ತಾನೆ:
ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ನಕ್ಕಾರು ಮಂದಿ ನನಕಂದ. ಸರಿ, ನೀನು ಬೆಟ್ಟವನ್ನು ಹತ್ತುತ್ತೀನಿ ಅಂತ ಹೇಳ್ತಾ ಇದೆಯಾ, ಆದರೆ ಬೆಟ್ಟ ಹತ್ತಬೇಕಾದರೆ ಅಟ್ಟ ಹತ್ತದವನು ನಿನ್ನ ಕೈಯಲ್ಲಿ ಅಟ್ಟನೇ ಹತ್ತಕ್ಕಾಗಿಲ್ಲ, ಇನ್ನು ಬೆಟ್ಟ ಏನು ಹತ್ತುತ್ತೀಯ ನೀನು ಎಂದು ನಿನ್ನ ಸಮಾಜದಲ್ಲಿರುವಂತಹ ಜನ ನಿನ್ನನ್ನು ನೋಡಿ ನಗುತ್ತಾರೆ. ಆದ್ದರಿಂದ ನೀನು ಬೆಟ್ಟನ ಹತ್ತಬೇಡ ನನ್ನ ಕಂದ ಎಂದು ಅಜ್ಜ ಹೇಳುತ್ತಾನೆ. ಆಗ ಮಗು ಹೇಳುತ್ತೆ, ಹೌದಜ್ಜ, ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ. ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ, ಬೆಟ್ಟ ಅದರಿಂದ ನಿರ್ಮಿತವಲ್ಲ, ಆ ಜನರಿಂದ ನಿರ್ಮಿತವಲ್ಲ. ಅದಕ್ಕೆ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ, ಮೇಲೇರಿ ನಿಲ್ಲುತ್ತೇನೆ. ಹೌದಜ್ಜ, ನಾನು ಬೆಟ್ಟವನ್ನು ಹತ್ತಲು ನನ್ನ ಕೈಯಲ್ಲಿ ಆಗುವುದಿಲ್ಲ. ಅಟ್ಟನೇ ಹತ್ತಕ್ಕೆ ಆಗದೇ ಇರುವಂತಹವನು ಬೆಟ್ಟ ಹತ್ತಲು ಹೇಗೆ ಸಾಧ್ಯ ಎಂದು ಜನರು ಆಡಿಕೊಳ್ಳುತ್ತಾರೆ. ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ. ಅಂದರೆ ನಾನು ಬೆಟ್ಟವನ್ನು ಹತ್ತಬಲ್ಲೆ ಎಂದು ಅವರಿಗೆ ತೋರಿಸಬೇಕಾಗಿದೆ. ಈ ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ, ಆದರೆ ಬೆಟ್ಟ ಆ ಜನರಿಂದ, ಆ ಮನುಷ್ಯನಿಂದ ನಿರ್ಮಿತವಲ್ಲ. ಅದಕ್ಕೆ ನಾನು ಅಟ್ಟವನ್ನು ನೋಡಿದ್ದೆ, ಬೆಟ್ಟ ಹತ್ತುತ್ತೇನೆ. ಅದಕ್ಕೆ ನಾನು ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ, ಮೇಲೇರಿ ಆ ಬೆಟ್ಟದ ಮೇಲೆ ನಿಲ್ಲುತ್ತೇನೆ ಎಂಬುದಾಗಿ ಇಲ್ಲಿ ಶೋಷಿತರು ತಮ್ಮ ನೋವನ್ನು ಈ ರೀತಿ ಹೇಳುತ್ತಾರೆ. ಹೇಗೆಂದರೆ, ನೀನು ಬೆಟ್ಟವನ್ನು ಹತ್ತಬೇಡ, ನೀನು ಉನ್ನತ ಸ್ಥಾನವನ್ನು ಏರುವುದನ್ನು ಜನ ಸಹಿಸುವುದಿಲ್ಲ. ಆದ್ದರಿಂದ ನಿನ್ನನ್ನು ಬೀಳಿಸಲು ಅವರು ಒಂದು ಬಲೆಯನ್ನು ಕಟ್ಟಿರುತ್ತಾರೆ. ಆದ್ದರಿಂದ ನೀನು ಆ ಅಟ್ಟವನ್ನು ಹತ್ತಬೇಡ. ಆಗ ಬೆಟ್ಟ ಹತ್ತುವುದು ಬೇಡ ಎಂದರೆ ಅಟ್ಟ ಹತ್ತುವುದು ಬೇಡ ಎಂದರೆ ನಾನು ಬೆಟ್ಟವನ್ನು ಹತ್ತುತ್ತೇನೆ. ಆ ಬೆಟ್ಟದಲ್ಲಿ ಇರುವಂತಹ ಕಲ್ಲು ಮುಳ್ಳುಗಳನ್ನು ಹಾದು ನಾನು ಮೇಲೆ ಹೋಗುತ್ತೇನೆ. ದೂರದ ಬೆಟ್ಟ ಎಷ್ಟು ನುಣ್ಣಗೆ ಕಾಣಿಸುತ್ತಿದೆ. ಅದರಿಂದ ನನ್ನನ್ನು ಹಿಂದೆ ತರಲು, ನನ್ನನ್ನು ಬೀಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ಜನ ನಿನ್ನನ್ನು ನೋಡಿ ನಗುತ್ತಾರೆ. ಆದ್ದರಿಂದ ಆ ಪ್ರಯತ್ನವನ್ನು ನೀನು ಮಾಡಬೇಡ ಎಂದು ಅಜ್ಜ ಹೇಳಿದಾಗ ಮಗ ಹೇಳುತ್ತಾನೆ, ಹೌದಜ್ಜ, ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ. ಅಟ್ಟನೇ ಹತ್ತಕ್ಕಾಗದೇ ಇರೋವನು ಬೆಟ್ಟ ಹತ್ತಿ ತೋರಿಸಿದ್ದಾನೆ ಎಂಬುದಾಗಿ ನಾನು ತೋರಿಸಬೇಕಾಗಿದೆ. ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ, ಆದ್ದರಿಂದ ಬೀಳಿಸುವಂತಹ ಪ್ರಯತ್ನ ಮಾಡುತ್ತಾನೆ. ಆದರೆ ಬೆಟ್ಟ ಜನರಿಂದ ನಿರ್ಮಿತವಾದದ್ದಲ್ಲ. ಅದಕ್ಕೆ ನಾನು ಅಟ್ಟ ನೋಡದೇನೆ ಬೆಟ್ಟವನ್ನು ಹತ್ತುತ್ತೇನೆ, ಮೇಲೇರಿ ಬೆಟ್ಟದ ಮೇಲೆ ನಿಲ್ಲುತ್ತೇನೆ ಎಂಬುದಾಗಿ ಇಲ್ಲಿ ಲೇಖಕರು ಪದ್ಯವನ್ನು ರಚನೆ ಮಾಡಿದ್ದಾರೆ. ಇದಾಗಿದೆ 9ನೇ ತರಗತಿಯ 2ನೆಯ ಪದ್ಯ, ಅಟ್ಟ ಹತ್ತಬೇಡ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.